ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿತವಾದ ಸಿಹಿ ಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಅನಿರೀಕ್ಷಿತವಾಗಿ ಬಾಗಿಲು ತೆರೆದ ಸದ್ದಿಗೆ ಶೌರ್ಯ ಅಯ್ಯೋ ಅಮ್ಮ ಎಂದು ಕಿರುಚಿದರೆ ಅಜ್ಜಿಯ ಈ ನಡೆಯಿಂದ ಐಕ್ಯ ಕೂಡ ಕಿರುಚಿದ್ದಳು. ಸಾಲದಕ್ಕೆ ಅಜ್ಜಿ ತಳ್ಳಿದ ಬಿರುಸಿಗೆ ಬಚ್ಚಲು ತುಂಬ ಹರಡಿದ್ದ ಸೋಪಿನ ನೊರೆಯ ಮೇಲೆ ಕಾಲಿಟ್ಟು ಜಾರಿ ಅವಳು ನೇರವಾಗಿ ಬಿದ್ದದ್ದು ಶೌರ್ಯನ ಮೇಲೆಯೇ. ಒದ್ದೆ ಮುದ್ದೆಯಾಗಿದ್ದ ಶೌರ್ಯ ಬಚ್ಚಲಿನ ನೆಲದ ಮೇಲೆ, ಅವನ ಮೇಲೆ ಐಕ್ಯ. ತಕ್ಷಣ ನಡೆದ ಘಟನೆಯಿಂದ ಇಬ್ಬರು ಗಾಬರಿಯಾಗಿದ್ದಾರೆ. ಮುಂದೆ ಒಂದೆರಡು ಕ್ಷಣ ಇಬ್ಬರ ನೋಟವು ಸಂಧಿಸಿತ್ತು. ಬಿಸಿ ನೀರಲ್ಲಿ ಮೀಯುತ್ತಿದ್ದ ಹುಡುಗನ ಮುಖವೆಲ್ಲ ಕೆಂಪಾಗಿ ಹೋಗಿತ್ತು. ಇನ್ನು ಐಕ್ಯ ಆಗಷ್ಟೇ ನಿದ್ರೆಯಿಂದ ಎದ್ದು ಬಂದ ನಿದ್ದೆ ಕಂಗಳ ಸುಂದರಿ. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಬಾಕಿಯಾದ್ರೇನೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗೆಲ್ಲ ಏನಿಲ್ಲ. ಲೇ ಹೆಂಡ್ತಿ, ಇದೇನೇ ನಿನ್ನ ಕತೆ? ಶಾಸ್ತ್ರೋಕ್ತವಾಗಿ ಫಸ್ಟ್ ನೈಟ್ ಮಾಡೋಣ ಬಾರೆ ಅಂದರೆ ಬರಲ್ಲ ಅಂತ ನನ್ನೊಂದಿಗೆ ಫೈಟ್ ಮಾಡೋಕ್ಕೆ ಬರ್ತೀಯಾ? ಇಲ್ಲಿ ನೋಡಿದ್ರೆ ಈ ರೀತಿ ಕದ್ದು ನೋಡೋಕ್ಕೆ ಬಂದಿದ್ದೀಯಾ ಎಂದು ಕಣ್ಣು ಹೊಡೆದ ಶೌರ್ಯ ಬೇಕೆಂದೇ ತನ್ನ ಮೇಲೆ ಬಿದ್ದಿರುವ ಹೆಣ್ಣನ್ನು ಗಟ್ಟಿಯಾಗಿ ಬಳಸಿದರೆ, ಅಲ್ವಾ ಮತ್ತೆ ನನಗೆ ಬೇರೆ ಏನಾದರೂ ಕೆಲಸ ಇದೆಯಾ ಹೇಳು? ಈಗಾಗಲೇ ಊರಲ್ಲಿ ಅದೆಷ್ಟು ಜನರಿಗೆ ಈ ರೀತಿ ನಿನ್ನ ದರ್ಶನ ಭಾಗ್ಯ ಕೊಟ್ಟಿದೆಯಾ ಯಾರಿಗೆ ಗೊತ್ತು? ದೊಡ್ಡ ಸೈಕೋ ನೀನು. ನೀನೇ ಆ ಕೇಳಿ ಮುದುಕಿಯ ಹತ್ತಿರ ಬೆನ್ನುಜ್ಜೋಕೆ ನನ್ನನ್ನು ಕರೆಯಲು ಹೇಳಿದ್ದು, ಅಲ್ಲದೆ ಈಗ ಈ ನಾಟಕ ಬೇರೆ ಆಡ್ತಾ ಇದೆಯಾ? ನನ್ನ ಪುಣ್ಯ, ನಿನ್ನ ಬೆತ್ತಲೆ ನೋಡಿ ನನ್ನ ಕಣ್ಣು ಇಂಗಿ ಹೋಗೋದು ತಪ್ಪಿ ಹೋಯಿತು ಎಂದವಳು ಅವನಿಂದ ಬಿಡಿಸಿಕೊಳ್ಳಲು ನೋಡುವಾಗ, ನೀನು ಬರ್ತೀಯಾ ಅಂತ ಗೊತ್ತಿದ್ರೆ ಈ ಟವಲ್ ತೆಗೆದು ಬಿಡ್ತಾ ಇದ್ದೆ ಹೆಂಡ್ತಿ ಎಂದು ದೊಡ್ಡದಾಗಿ ನಕ್ಕರೂ ಅವಳನ್ನು ಬಿಡದ ಶೌರ್ಯ, ಹೇಗೂ ಬಂದಿದ್ದೀಯಾ ಬೆನ್ನುಜ್ಜಿ ಕೊಟ್ಟು ಹೋಗು ಎಂದರೆ, ನೀನು ಮುಖ ಬೆನ್ನು ಬೇರೆ ಉಜ್ಜಿ ಕೊಡ್ತಾರೆ, ಆ ಆಸೆ ಬೇರೆ ಇದೆಯಾ ರಾಯರಿಗೆ? ನಮ್ಮಿಬ್ಬರ ಮದುವೆ ಒಂದು ಸಿನಿಮಾದ ಕಥೆ ಅನ್ನೋದನ್ನು ಮರಿಬೇಡ ಶೌರ್ಯ. ನೀನು ಸಿನಿಮಾ ಆಯಿತು, ನಾನು ಹೋಯಿತು, ಅಷ್ಟೇ ನಮ್ಮ ಕತೆ ಎನ್ನುವ ಹೆಣ್ಣಿನ ಮಾತಿಗೆ ಅರ್ಥಗರ್ಭಿತವಾಗಿ ನಕ್ಕವನ ನಗುವಿನ ಅರ್ಥ ಅವನಿಗೆ ಮಾತ್ರವೇ ಗೊತ್ತು. ಹಲೋ ಕೇಳಿ, ನಿನ್ನ ಡೆಂಟಲ್ ಶೋ ಮುಗಿದಿದ್ರೆ ನನ್ನನ್ನು ಬಿಡು. ಬೇಕು ಬೇಕು ಅಂತ ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡು ನಿನ್ನ ಹಲ್ಲುಗಳನ್ನು ತೋರಿಸುವ ನಾಟಕ ಆಡ್ತಾ ಇದೆಯಾ? ಬಿಡು ಮೊದಲು ಎಂದು ಜೋರು ಮಾಡುವ ಐಕ್ಯ, ಅಲ್ಲ ನೀನೇನು ಬಿಸಿ ನೀರಿಗೆ ತಣ್ಣೀರು ಮಿಕ್ಸ್ ಮಾಡಿಲ್ವಾ? ಬರೀ ಕುದಿಯುವ ನೀರಲ್ಲಿ ಮುಳುಗಿ ಎದ್ದ ಕೆಂಪು ಕೋಳಿಯ ಹಾಗೆ ಕಾಣ್ತಾ ಇದ್ದೀಯಾ ಎಂದರೆ, ಕೆಂಪು ಕೆಂಪಗೆ ಮುದ್ದು ಮುದ್ದಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಈ ರೀತಿ ಪರೋಕ್ಷವಾಗಿ ಹೇಳ್ತಾ ಇದೆಯಾ ಹೆಂಡ್ತಿ? ಹೊಗಳೋಕು ಯಾಕೆ ಈ ರೀತಿ ಕಂಜೂಸ್ ಮಾಡೋದು ನೀನು? ಅದೇ ನಾನು ಹಾಗಲ್ಲ, ನನ್ನ ಹೆಂಡತಿಯನ್ನು ಯಾವಾಗಲೂ ಹೊಗಳ್ತಾ ಇರ್ತೀನಿ, ಆದರೆ ಅವಳೇ ನನಗೆ ಥ್ಯಾಂಕ್ಸ್ ಹೇಳಲ್ಲ ಎಂದರೂ ಅವನು ಮಾತ್ರ ಅವಳನ್ನು ಬಿಡಲಲ್ಲ. ಅಷ್ಟು ಹೊತ್ತಿಗೆ, ಆದಿ ಆಯ್ತೇನ್ಲ, ಗಂಡ ಹೆಂಡರು ಬಚ್ಚಲ್ನಾಗೆ ಸೇರಿಕೊಂಡು ಅದೇನು ಮಾಡ್ತಾ ಇದ್ದೀರಾ ಗೊತ್ತಾಯ್ತಾ ಇಲ್ಲ. ನಿನ್ನ ಹೆಂಡರು ಎದ್ದಿದ್ದೆ 7 ಮಧ್ಯಾಹ್ನಕ್ಕೆ, ಅಂಥದ್ರಲ್ಲಿ ಅಲ್ಲಿ ಏನು ಮಾಡ್ತಾವಳೆ? ನಿನ್ನ ಕೂಟೆ ನನ್ನ ಬಗ್ಗೆ ಚಾಡಿ ಹೇಳ್ತಾವಳ ಹೆಂಗೆ ಎಂದು ಹೊರಗಿನಿಂದ ಗುಟುರು ಹಾಕಿತ್ತು ಅಜ್ಜಿ. ಒಡನೆಯೇ ಹುಬ್ಬು ಬೆಸೆದ ಐಕ್ಯ, ಯಪ್ಪ ಆ ಕೇಡಿ ತಾತನಿಗೆ ಈ ಕೇಡಿ ಅಜ್ಜಿ ಸರಿಯಾದ ಜೋಡಿ, ಅದಕ್ಕೆ ತಕ್ಕಂತೆ ನೀನು ಕೇಡಿ ಮೊಮ್ಮಗ, ಈಗಲಾದರೂ ಬಿಡು ಸೈಕೋ ಎಂದಾಗ ನಿಧಾನವಾಗಿ ಅವಳನ್ನು ಬಿಡುವ ಶೌರ್ಯ ಮೇಲೆದ್ದ ಹೆಣ್ಣಿಗೆ ಕೈ ಚಾಚಿ ಅವಳು ಕೊಟ್ಟ ಕೈಗೆ ತನ್ನ ಕೈ ಬೆಸೆದು ಮೇಲೆದ್ದು, ಹೇ ಸುಮ್ಮನೆ ಇರಜ್ಜಿ, ನೀನು ನನ್ನ ಹೆಂಡ್ತಿನ ಹಾಗೆ ತಳ್ಳಿ ಹೋದ್ಯಲ್ಲ, ಪಾಪ ಅವಳು ಬಿದ್ದು ಬಿಟ್ಲು ಗೊತ್ತಾ? ಸ್ವಲ್ಪನಾದರೂ ನಿನಗೆ ನಯ ನಾಜೂಕು ಅನ್ನೋದೇ ಇಲ್ಲ. ಮೊದಲೇ ಅವಳಿಗೆ ಕಾಲು ಗಾಯವಾಗಿದೆ ಅಂತ ಹೇಳಿಲ್ವಾ ಎಂದು ಜೋರು ಮಾಡಿದಂತೆ ನುಡಿದರೆ, ಏನ್ಲಾ ಅಂದೆ? ನಾನು ನಿನ್ನ ಹೆಂಡ್ರ ತಳ್ಳಿ ಬೀಳಿಸಿ ಬಿಟ್ಟೆ ಅಂತ ನನ್ನ ತಾವ ಜಗಳಕ್ಕೆ ಬರ್ತಾ ಇದೀಯಾ? ನಿನ್ನ ಹೆಂಡತಿ ಮೈನಾಗೆ ಬಲ ಇಲ್ಲ ಅಂದರೆ ನಾನೇನು ಮಾಡಲಿ ಹೇಳ? ಹೋಗಮ್ಮಿ ಒಳಿಕೆ ಅಂದರೆ ಪುಸುಕ್ಕಂತ ಬಿದ್ದೆ ಹೋಗವಳೆ ಎನ್ನುತ್ತಲೇ ಬಚ್ಚಲು ಹೊಕ್ಕ ಅಜ್ಜಿ ಗದರಿದ್ದು ಮಾತ್ರ ಐಕ್ಯ ಮೇಲೆ. ವಾ ಇದ್ಯಾಕವ ಪ್ಯಾಟೆ ರಾಣಿ ಹಿಂಗೆ ನಿಂತ್ಬಿಟ್ಟೆ? ಗಂಡಂಗೆ ಬೆಂತಿಕ್ಕು ಅಂದರೆ ಬೆದ್ರು ಬೊಂಬೆ ಹಾಗೆ ನಿಂತು ನೋಡ್ತಾ ಇದೀಯಾ? ನೀನು ಆ ಕಡೆ ತಿರ್ಕೊಳ್ಳ ಆದಿ, ನೀನು ಈ ಕಡೆ ಬಾರಮ್ಮಿ, ತಗೋ ಮೊದಲು ಈ ಸೋಪಚ್ಚು, ಆಮೇಕೆ ಇದ್ರ ಗುಜ್ಜು, ನಾನು ಇಲ್ಲೇ ನಿಂತ್ಕೊಂಡು ನೋಡ್ತೀವಿ ಎಂದರೆ ಐಕ್ಯ ಮತ್ತು ಶೌರ್ಯ ಮುಖ ಮುಖ ನೋಡುತ್ತಾ ಉಳಿಯುತ್ತಾರೆ. ಇದ್ಯಾಕ್ಲ ಆದಿ ಹಿಂಗೆ ನೋಡ್ತಾ ಇದೀಯಾ? ದಿಟ ಹೇಳ, ಈ ಹೆಣ್ಣು ನಿನ್ನ ಹೆಂಡ್ರ ಇಲ್ಲ ಯಾರನ್ನಾದರೂ ಹಾರಿಸ್ಕೊಂಡು ಬಂದಿದೀಯಾ? ಇಬ್ಬರು ಈ ಪಾಟಿ ನಾಚಿಕೆ ಮಾಡ್ತಾ ಇದ್ದೀರಾ ಎಂದು ಮತ್ತೆ ಅನುಮಾನ ತೋರಿದರೆ ಶೌರ್ಯ ಬಾಯಿ ತೆರೆಯುವ ಮೊದಲೇ, ಅಜ್ಜಿ ಈ ತಾಳಿಯನ್ನು ನಿಮ್ಮ ಮೊಮ್ಮಗನೇ ಕಟ್ಟಿದ್ದು ಸರಿನಾ ಎನ್ನುವ ಐಕ್ಯ, ರೀ ಆ ಕಡೆ ತಿರುಗಿ ನಿಲ್ಲಿ ಎನ್ನುತ್ತಾ ಶೌರ್ಯನನ್ನು ತಿರುಗಿಸಿ ಅಜ್ಜಿಯ ಕಡೆಗೊಮ್ಮೆ ನೋಡಿ ಅವನ ಬೆನ್ನಿಗೆ ಸೋಪು ಹಚ್ಚಿ ಕೊನೆಗೂ ಬೆನ್ನುಜ್ಜಿದರೆ ಶೌರ್ಯನ ತುಟಿಯಂಚಿನಲ್ಲಿ ಸುಂದರವಾದ ನಗು ಮೂಡಿ ಮರೆಯಾಗಿತ್ತು. ಐಕ್ಯ ಈಗ ಸಮಾಧಾನ ಆಯ್ತಾ ಕೇಳಿ ಮುದುಕಿ ಎನ್ನುವಂತೆ ಅಜ್ಜಿಯ ಕಡೆ ತಿರುಗಿ ನೋಡಲು, ಏನು ಹಿಂಗೆ ನೋಡ್ತಾ ಇದ್ದೀಯಮ್ಮಿ? ಬೆನ್ನುಜ್ಜು ಅಂದರೆ ಉಜ್ಜಿಬಿಟ್ಟು ಹೀಗೆ ನಿಂತುಬಿಡೋದಾ? ಸುಡು ಸುಡು ನೀರು ಹಾಕು. ಗಂಡನ ಮೈಕೈ ನೋವಿಗೆ ಹೆಂಡತಿ ಹಾಕುವ ಸುಡು ನೀರೇ ಮದ್ದು ಗೊತ್ತಾ? ಚೆನ್ನಾಗಿ ನೀರು ಹಾಕು ಅವನಿಗೆ ಎಂದು ಮತ್ತೆ ಗದರಿದ ಅಜ್ಜಿ ಅವಳ ಕೈಯಿಂದ 5-6 ಚೊಂಬು ನೀರು ಹಾಕಿಸುತ್ತದೆ.
ಈಗಲಾದರೂ ಮುಗೀತಾ ಎನ್ನುವಂತೆ ಅವಳು ಮತ್ತೆ ಅಜ್ಜಿಯ ಕಡೆ ನೋಡುವಾಗ, ಸುಮ್ಮನೆ ನಿಂತ್ಕೊಂಡ್ರೆ ಹೆಂಗಮ್ಮಿ, ಬೇಗ ಬೇಗ ಹಲ್ಲುಜ್ಜಿ ಮುಖ ತೊಳ್ಕೊಂಡು ಆಚೆ ಕಡೆಗೆ ಬಾ, ತಿಂಡಿ ತಿಂದ್ಬಿಟ್ಟು ಹೊಲದ ಕಡೆಗೆ ಹೋಗಬೇಕು ಎಂದಾಗ ಅಜ್ಜಿಯ ಮಾತಿಗೆ, ಅಲ್ಲ ಅಜ್ಜಿ, ಬರೀ ಮುಖ ತೊಳ್ಕೊಂಡು ಹೋಗೋದು ಅಂತ ಇದ್ದೀರಲ್ಲ, ನಾನು ಸ್ನಾನ ಮಾಡಬೇಕು ಎನ್ನುತ್ತಾಳೆ ಐಕ್ಯ. ಸ್ನಾನ ಸಂಜೆಗೆ ಮಾಡಿದ್ರೆ ಆಯಿತು ಕಂತೆ, ಈಗ ಒತ್ತಾರೇನೆ ಸ್ನಾನ ಮಾಡೋಕೆ ಅಂತ ಅರ್ಜೆಂಟ್ ಏನು ನಿಂಗೆ ಎಂದು ರಾಗ ಎಳೆಯುವ ಅಜ್ಜಿಗೆ ಅವಳು, ನರ್ಸು ಕಣಜ್ಜಿ, ಯಾವಾಗಲೂ ಕ್ಲೀನು ನೀಟು ಅಂತ ದಿನಕ್ಕೆ 2 ಹೊತ್ತು ಸ್ನಾನ ಮಾಡ್ತಾಳೆ ಎನ್ನುತ್ತಾನೆ ಶೌರ್ಯ. ನಾವು ಕಾಣದೇ ಇರೋ ನರ್ಸಮ್ಮ ಅಲ್ಲಕ್ಕಂತೇವಳು, ನೋಡವ್ವ, ನಮ್ಮ ಮನೇಲಿ ಇವತ್ತು ಬಿತ್ತನೆ ಕೆಲಸ ಐತೆ, ನೀನು ಒತ್ತಾರೇನೆ ಸ್ನಾನ ಮಾಡೋದು ಬೇಕಿಲ್ಲ, ಮೊದಲು ಹೊಲದ ಕಡೆ ಹೋಗಿ ಬರೋಣ ಎನ್ನುವ ಅಜ್ಜಿಯ ಮಾತಿಗೆ ವಿಧಿ ಇಲ್ಲದೆ ಒಪ್ಪಿಕೊಂಡ ಐಕ್ಯ ಮುಖಗಂಟು ಹಾಕಿಕೊಂಡೇ ಕೈಕಾಲು ಮುಖ ತೊಳೆದು ತಮಗೆ ಕೊಟ್ಟಿದ್ದ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸುವ ಹೊತ್ತಿಗೆ ಶೌರ್ಯ ಕೂಡ ಸ್ನಾನ ಮುಗಿಸಿ ಬರ್ತಾನೆ. ಮನೆಯವರೆಲ್ಲ ಹೊಲದ ಕಡೆಗೆ ಹೋಗಿ ಬಿತ್ತನೆ ಕೆಲಸಕ್ಕೆ ರೆಡಿ ಮಾಡ್ತಾವ್ರೆ, ನಾವು ಮಾತ್ರ ಬಾಕಿ ಇರೋದು ಎನ್ನುತ್ತಲೇ ಅಕ್ಕಿ ರೊಟ್ಟಿಯ ಮೇಲೆ ಕುಂಬಳಕಾಯಿ ಪಲ್ಯದ ಜೊತೆಗೆ ಹಸಿರು ಮೆಣಸಿನಕಾಯಿ ಚಟ್ನಿ ಮತ್ತೊಂದು ಪುಟ್ಟ ಮುದ್ದೆ ಬೆಣ್ಣೆಯನ್ನು ಹಾಕಿಕೊಡುವ ಅಜ್ಜಿಗೆ, ತಟ್ಟೆ ಕೊಡಿ, ಬರೀ ರೊಟ್ಟಿಯಲ್ಲಿ ಹೇಗೆ ತಿನ್ನೋದು ಎಂದು ಕೇಳುತ್ತಾಳೆ ಐಕ್ಯ. ವಾ, ನೋಡ್ಲಾ ಅದಿ ಈ ಬೆಣ್ಣ, ಅದೆಲ್ಲಿಂದ ಹಿಡ್ಕೊಂಡು ಬಂದ್ಲಾ ನೀನು, ಹಿಂಗೆ ಕೇಳ್ತಾದೆ, ರೊಟ್ಟಿ ತಿನ್ನಕ್ಕೆ ಬರೋಕ್ಕಿಲ್ವ ಈ ಪ್ಯಾಟೆರಾಣಿಗೆ ಎನ್ನುವ ಅಜ್ಜಿ ದೊಡ್ಡ ಕಣ್ಣು ಬಿಟ್ಟ ಕೂಡಲೇ ಕಣ್ಣು ತುಂಬಿಕೊಂಡ ಐಕ್ಯ ರೊಟ್ಟಿಯನ್ನು ಅವರ ಕೈಗೆ ಇಟ್ಟು ತಮಗೆ ಕೊಟ್ಟ ರೂಮಿಗೆ ಹೋದರೆ ಅಜ್ಜಿಯ ಕೈಯಿಂದ ರೊಟ್ಟಿ ಪಡೆದು ಅವಳ ಹಿಂದೆಯೇ ಹೋದ ಶೌರ್ಯ, ಲೇ ಹೆಂಡ್ತಿ, ಏನೇ ಇದು, ಚಿಕ್ಕ ಮಕ್ಕಳ ಹಾಗೆ ಎಲ್ಲದಕ್ಕೂ ಕೋಪ ಮಾಡಿಕೊಂಡು ಓಡಿ ಬರ್ತೀಯಾ, ತಗೋ ತಿಂಡಿ ತಿನ್ನು, ನಿನಗೆ ಈ ರೀತಿಯ ರೊಟ್ಟಿಯ ಮೇಲೆ ಪಲ್ಯ ಇಟ್ಟು ತಿನ್ನಲು ಬರುವುದಿಲ್ಲ, ನಿನಗೆ ಸಿಟಿಯಲ್ಲಿ ಕೊಡುವ ಹಾಗೆ ತಟ್ಟೆಯಲ್ಲಿ ಒಂದು ಬದಿಗೆ ಪಲ್ಯ ಹಾಕಿ ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಕೋಪ ಮಾಡಿಕೊಂಡ್ರೆ ಹೇಗೆ ಹೇಳು ಎಂದರೆ, ನನಗೆ ಕೋಪ ಬರೋದಿಲ್ಲ ಶೌರ್ಯ, ನಿಜವಾಗಿಯೂ ನನಗೆ ಅಳು ಬಂದಿದ್ದು, ನಿಮ್ಮ ಅಜ್ಜಿ ಮಾತು ಮಾತಿಗೂ ನನ್ನನ್ನು ಪ್ಯಾಟೆರಾಣಿ ಅಂತ ಹೇಳೋದು ನನಗೆ ಇಷ್ಟ ಆಗಲ್ಲ, ತುಂಬಾ ಬೇಸರ ಆಗುತ್ತೆ, ಮತ್ತು ತಟ್ಟೆ ಇಲ್ಲದೆ ರೊಟ್ಟಿಯನ್ನು ಹೇಗೆ ತಿನ್ನೋದು ಹೇಳು, ನನಗೆ ಇದೆಲ್ಲ ಗೊತ್ತಾಗಲ್ಲ ಎಂದು ತುಸು ಬೇಸರದಲ್ಲೇ ನುಡಿಯುವ ಐಕ್ಯಳ ಕೈಗೆ ರೊಟ್ಟಿ ಕೊಟ್ಟವನು, ಇರುವ 2 ರೊಟ್ಟಿಯಲ್ಲಿ ಒಂದು ರೊಟ್ಟಿಯೇ ಸದ್ಯಕ್ಕೆ ತಟ್ಟೆ ಎಂದುಕೊಂಡು ಕೆಳಗಡೆ ಇರುವ ರೊಟ್ಟಿಯನ್ನು ಬಿಟ್ಟು ಮೇಲ್ಗಡೆ ಇರುವ ರೊಟ್ಟಿಯನ್ನು ಮುರಿದುಕೊಂಡು ಪಲ್ಯದ ಜೊತೆ ತಿನ್ನು, ಮತ್ತು ಕೆಳಗಡೆಯ ರೊಟ್ಟಿ ತಿನ್ನು, ಅದು ಖಾಲಿಯಾಗುವ ಹೊತ್ತಿಗೆ ಪಲ್ಯ ಕೂಡ ಖಾಲಿಯಾಗುತ್ತಾ ಬರುತ್ತೆ, ಅಷ್ಟೇ ಸಿಂಪಲ್, ಇದಕ್ಕೆಲ್ಲ ಯಾರಾದರೂ ಈ ರೀತಿ ಅಳುವ ಮುಖ ಮಾಡಿಕೊಂಡು ಬರ್ತಾರಾ, ಅವರು ಸುಮ್ಮನೆ ಜೋರು ಮಾಡೋದಷ್ಟೇ ಎಂದು ಸಮಾಧಾನ ಮಾಡುವ ಶೌರ್ಯನಿಗೆ, ಇಷ್ಟು ದಪ್ಪದ ಬೆಣ್ಣೆ ಬೇಡ ನನಗೆ ಎಂದು ಬೆಣ್ಣೆ ಕೊಡುತ್ತಾಳೆ ಐಕ್ಯ. ಬೆಣ್ಣೆ ಮುದ್ದೆಯ ಹಾಗಿರುವ ಹೆಂಡತಿ ಬೆಣ್ಣೆ ಕೊಟ್ಟರೆ ಬೇಡ ಅನ್ನೋಕೆ ಆಗುತ್ತಾ ಎನ್ನುತ್ತಲೇ ಬೆಣ್ಣೆ ಪಡೆದ ಶೌರ್ಯ ಬೇಗ ಬೇಗ ತಿನ್ನುವುದ ಕಂಡ ಐಕ್ಯ, ನಿಧಾನಕ್ಕೆ ತಿನ್ನು, ಅದೇನು ಅಷ್ಟೊಂದು ಅವಸರ ಮಾಡ್ತಾ ಇದೆಯಾ ಎಂದಾಗ, ನೀನು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಾ, ನಾನು ಸ್ವಲ್ಪ ಬೇಗ ಹೋಗ್ತೀನಿ ಆಯಿತಾ, ಅಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಎನ್ನುತ್ತಾ ಅವಸರದಲ್ಲೇ ತಿಂದು ಮುಗಿಸಿದ ಶೌರ್ಯ, ನಿಧಾನಕ್ಕೆ ನಡ್ಕೊಂಡು ಬಾ ಸಾಕು, ಕಾಲಿಗೊಂದು ಸಣ್ಣ ವ್ಯಾಯಾಮ ಆಗಲಿ ಎಂದು ಹೋಗುತ್ತಾನೆ. ಅವನು ಹೇಳಿಕೊಟ್ಟಂತೆ ತಿಂದರೂ 2 ಕೈಗೆ ಪಲ್ಯ ಚಟ್ನಿಯನ್ನೆಲ್ಲ ಮಾಡಿಕೊಂಡ ಐಕ್ಯ, ಕೇಡಿ ಮುದುಕಿ ಹೊರಗಡೆ ಇದೆಯೇನೋ, ಇದ್ರೆ ಮತ್ತೆ ಏನಾದರೂ ಕೊಂಕು ತೆಗೆಯಬಹುದು ಎಂದುಕೊಂಡೇ ಹೊರಗಡೆ ಹೋದರೆ ಅಜ್ಜಿ ಅದಾಗಲೇ ತಮ್ಮ ಪ್ರೀತಿಯ ಮೊಮ್ಮಗನ ಜೊತೆ ಹೊಲದ ಕಡೆ ಹೋಗಿತ್ತು. ಬಳಿಕ ಶೌರ್ಯನ ಅತ್ತೆಯ ಜೊತೆ ಸಣ್ಣ ಪುಟ್ಟ ಕೆಲಸ ಮಾಡಿದ ಐಕ್ಯ ಅರ್ಧ ಗಂಟೆಯ ನಂತರ ತಾನು ಕೂಡ ಅವರೊಂದಿಗೆ ಹೊಲದ ಕಡೆ ಹೋಗುತ್ತಾಳೆ. ಮನೆಯಿಂದ ಹೆಚ್ಚು ದೂರವೇನೂ ಇರಲಿಲ್ಲ, ಹಾಗಾಗಿ ಇಬ್ಬರು ನಡೆದುಕೊಂಡೇ ಹೋಗುತ್ತಾರೆ. ಹಾಗೆ ಹೋದ ಐಕ್ಯ ತನ್ನ ಕೇಡಿಗಂಡನನ್ನು ಕಂಡು ಒಂದು ಕ್ಷಣ ದಂಗಾಗಿ ಹೋಗಿದ್ದಳು. ಬೆಂಗಳೂರು ಎನ್ನುವ ಸಿಲಿಕಾನ್ ಸಿಟಿಯಲ್ಲಿ ಮಾಡ್ಲಿಂಗ್ ಲೋಕದ ಕಿಂಗ್ನಂತೆ ಮಿಂಚುವ ಹುಡುಗನವನು. ಬೆಂಗಳೂರು ಎನ್ನುವ ಗಾರ್ಡನ್ ಸಿಟಿಯಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಅಂದಚಂದ ತೋರಿಸಿ ವಯ್ಯಾರ ಮಾಡುವ ಮಾಡ್ರನ್ ಮಿಂಚುಳ್ಳಿಗಳ ನಡುವೆ ಮಿಂಚುವ ಹುಡುಗನವನು. ತನ್ನ ಸ್ಟೈಲ್ನಿಂದಲೇ ಗುರುತಿಸಿಕೊಂಡ ಸ್ಟೈಲ್ ಕಿಂಗ್ ಅವನು. ಬಟ್ಟೆಯ ಮೇಲೆ ಸ್ವಲ್ಪ ಧೂಳು ಕಂಡರೂ ಕೆಂಡಾಮಂಡಲನಾಗುವ ಹುಡುಗ. ಯಾರೇ ಒಮ್ಮೆ ನೋಡಿದರೂ ಮತ್ತೆ ಮತ್ತೆ ತಿರುಗಿ ನೋಡಬೇಕು ಎನ್ನುವಷ್ಟು ಚಂದುಳ್ಳಿ ಚೆಲುವ. ಹಾಕುವ ಬಟ್ಟೆ, ಧರಿಸುವ ಚಪ್ಪಲಿ, ಕನ್ನಡಕ, ವಾಚ್, ಶೂ ಎಲ್ಲವೂ ಬ್ರ್ಯಾಂಡೆಡ್ ಆಗಿಯೇ ಇರಬೇಕು ಎನ್ನುವವನು. ಆದರೆ ಇಂದು ಇಲ್ಲಿ ಅವನು ಧರಿಸಿರುವುದು ಸಾಧಾರಣ ತುಂಬು ತೋಳಿನ ಶರ್ಟ್, ಅದಕ್ಕೊಂದು ಪಂಚೆ, ಸಾಲದಕ್ಕೆ ಕೊರಳನ್ನು ಬಳಸಿರುವ ಟವಲ್, ಕಾಲಲ್ಲಿ ಒಂದು ಸಾಧಾರಣ ಚಪ್ಪಲಿ. ಅವಳಿನ್ನು ಅವನನ್ನೇ ನೋಡುತ್ತಾ ಬರುವಾಗಲೇ ಎಲ್ಲರೂ ಅವಳಿಗಾಗಿಯೇ ಕಾಯುತ್ತಿದ್ದವರಂತೆ ಅವಳ ಬಳಿಯೇ ಬಂದು, ಬಂದ್ಯಾವ ಅಚ್ಚು, ನಿನಗಾಗಿ ಕಾಯ್ತಾ ಇದ್ವು, ಹೊಲದ ಪೂಜೆ ಮಾಡಿಬಿಡವಾ, ಬೇಗ ಬೇಗ ಬಿತ್ತನೆ ಕಾರ್ಯ ಮಾಡೋಣ, ಸಂಜೆ ಒಪ್ಪತ್ತಿಗೆ ಮಳೆ ಬಂದು ಬಿಡುತ್ತೆ ಎಂದಾಗ ಐಕ್ಯ ಒಮ್ಮೆ ಶೌರ್ಯನನ್ನು ನೋಡಲು ಅವನು ಕಣ್ಣಲ್ಲೇ ಒಪ್ಪಿಗೆ ಕೊಡುತ್ತಾನೆ. ಸರಿ ಎಂದ ಐಕ್ಯ ಅವರು ಹೇಳಿದಂತೆಯೇ ಹೊಲದ ಅಂಚಿನಲ್ಲಿ ನಿಂತು ಸೂರ್ಯ ಮೂಡುವ ದಿಕ್ಕಿಗೆ ಪೂಜೆ ಮಾಡಿ ಗಂಧದ ಕಡ್ಡಿ ಬೆಳಗಿ, ಈ ವರ್ಷ ಒಳ್ಳೆ ಬೆಳೆ ಬರಲಿ, ನಿಮಗೆ ಒಳ್ಳೆಯ ಲಾಭವಾಗಲಿ ಎನ್ನುತ್ತಾ ಭೂಮಿ ತಾಯಿಗೆ ನಮಸ್ಕರಿಸಿದಾಗ
ಅಜ್ಜಿ ತಾತ ಇಬ್ಬರು ಸಣ್ಣದಾಗಿ ನಕ್ಕು ಅವಳ ತಲೆ ಸವರುತ್ತಾ, ನಮ್ಮ ಆದಿ ಕೈ ಹಾಕಿದ ಮೇಲೆ ಯಾವಾಗಲೂ ಲಾಭನೇ ಕಣವ, ಅದಕ್ಕೆ ವರ್ಷಕ್ಕೆ 1 ಸಲವಾದರೂ ಇವನನ್ನು ಇಲ್ಲಿಗೆ ಕರೆಸುತ್ತೇವೆ ಎನ್ನುತ್ತಾರೆ. ಬಳಿಕ ನೇಗಿಲನ್ನು ಎತ್ತುಗಳಿಗೆ ಕಟ್ಟಿದ ಶೌರ್ಯ ತಾನೇ ಮೊದಲು ಹೊಲ ಉತ್ತರೆ ಐಕ್ಯಳ ಕೈಗೆ ಬಿತ್ತನೆ ಜೋಳದ ಪ್ಯಾಕೆಟ್ ಕೊಡುವ ಅಜ್ಜಿ, ನಿನ್ನ ಗಂಡ ಅರೆ ಹೊಡೆದುಕೊಂಡು ಹೋಗೋ ಸಾಲಿನಾಗೆ ಈ ಜೋಳವನ್ನು ಒಂದೊಂದು ಉದುರಿಸಿಕೊಂಡು ಹೋಗು, ನೀನೇ ಮೊದಲು ಕೈ ಹಾಕುವಂತೆ ಎಂದಾಗ ಶೌರ್ಯನನ್ನು ನೋಡಿದವಳು ಅವನು ಕಣ್ಣಲ್ಲೇ ಸನ್ನೆ ಮಾಡಲು ಒಪ್ಪಿಕೊಂಡಂತೆ ಅವರು ತೋರಿಸಿದ ಹಾಗೆ ತುಸು ದೂರಕ್ಕೆ ಒಂದೊಂದು ಜೋಳದ ಕಾಳನ್ನು ಹಾಕುತ್ತಾ ಹೋಗುತ್ತಾಳೆ. 5-6 ಜೋಳದ ಕಾಳನ್ನು ಹಾಕಿದ ಹೆಣ್ಣಿಗೆ, ಸಾಕು ಬಿಡವ, ನೀನು ಹೋಗಿ ನೆರಳಲ್ಲಿ ಕುಂತ್ಕೋ, ನಿನಗೆ ಕಾಲು ನೋವು ಅಲ್ವಾ ಎನ್ನುವ ಅಜ್ಜಿಯ ಮಾತಲ್ಲಿ ಮೃದುತ್ವವಿತ್ತು. ಆದರೆ ಅವರೆಲ್ಲ ಕೆಲಸ ಮಾಡುವಾಗ ತಾನು ಕೂರಲು ಬಯಸದ ಐಕ್ಯ, ಪರವಾಗಿಲ್ಲ ಅಜ್ಜಿ, ನನಗೆ ಇವತ್ತು ಅಷ್ಟೇನು ಕಾಲು ನೋವಿಲ್ಲ, ಅದಕ್ಕೆ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಒಂದೊಂದೇ ಸಾಲಿಗೆ ಜೋಳ ಹಾಕಿಕೊಂಡೇ ಬರ್ತೀನಿ ಎನ್ನುತ್ತಾಳೆ. ಅಜ್ಜಿ ಬೇಡ ಎನ್ನುವ ಮುನ್ನವೇ, ಬರಲಿ ಬಿಡು ರಾಜಿ, ಅವಳು ನಿಧಾನವಾಗಿ ಓಡಾಡ್ತಾ ಇದ್ರೆ ಕಾಲು ಫ್ರೀ ಆಯ್ತದೆ, ನೀನು ನಿಧಾನಕ್ಕೆ ಬಾ ಮಗಳೇ ಎನ್ನುತ್ತಾರೆ ತಾತ. ಒಪ್ಪಿಕೊಂಡ ಐಕ್ಯ ಅವರೆಲ್ಲ ಮುಂದೆ ಸಾಲುಗಳಲ್ಲಿ ಹೋಗುತ್ತಿದ್ರೆ ಇವಳು ಮಾತ್ರ ನಿಧಾನವಾಗಿ ಶೌರ್ಯ ಯಾವ ಸಾಲಿನಲ್ಲಿ ನೇಗಿಲು ಹೂಡುತ್ತಿದ್ದನೋ ಅದೇ ಸಾಲಿನಲ್ಲಿ ಜೋಳ ಹಾಕುತ್ತಾ ಹೋಗುತ್ತಿದ್ದಳು. ಎತ್ತುಗಳನ್ನು ಮಾತನಾಡಿಸುತ್ತಾ ನೇಗಿಲನ್ನು ಹೂಡುತ್ತಾ ಜೋಳದ ಸಾಲು ಮಾಡುತ್ತಿದ್ದರು. ಆಗಾಗ ತನ್ನ ಹೆಂಡತಿಯನ್ನು ನೋಡುತ್ತಿದ್ದ ಶೌರ್ಯ, ಲೇ ಹೆಂಡತಿ, ಕಾಲಲ್ಲಿ ಚಪ್ಪಲಿ ಇಲ್ಲ, ಆಮೇಲೆ ಕಾಲು ನೋವಾದರೆ ಕಷ್ಟ ನೋಡು, ಸಾಲದ್ದಕ್ಕೆ ಈಗ ಬಿಸಿಲು ಏರುವ ಹೊತ್ತು, ಕಾಲೆಲ್ಲ ಉರಿ ಬರಬಹುದು, ಹೋಗಿ ನೆರಳಲ್ಲಿ ಕೂರು ಅಥವಾ ಮನೆಗೆ ಹೋಗಿಬಿಡು ಎಂದರೆ, ಪರವಾಗಿಲ್ಲ ರೀ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ, ಇದೆಲ್ಲ ಹೊಸ ಅನುಭವ ಅಲ್ವಾ ಎನ್ನುತ್ತಲೇ ಕೆಲಸ ಮುಂದುವರೆಸುತ್ತಾಳೆ ಐಕ್ಯ. ಹೊತ್ತು ಏರುತ್ತಲಿತ್ತು. ಇನ್ನು ಮಧ್ಯಾಹ್ನವಾಗಿರಲಿಲ್ಲ. ಹೆಚ್ಚು ಅಂದರೆ 12 ಗಂಟೆ ಇತ್ತೇನೋ. ಅಷ್ಟು ಹೊತ್ತಿಗೆ ಪಾಮ್ ಪಾಮ್ ಶಬ್ದ ಕೇಳಿತ್ತು. ಆ ಶಬ್ದ ಕೇಳಿದ್ದೇ ತಡ. ಮನೆಯ ಪುಟ್ಟ ಮಕ್ಕಳೆಲ್ಲ ಆದಿಮಾಮ ಐಸ್ ಕ್ಯಾಂಡಿ ಎಂದು ಕಿರಿಚಿದರೆ ಶೌರ್ಯ ಕೂಡ ನಗುತ್ತಾ ಎತ್ತುಗಳನ್ನು ಹೊಲದ ಬದಿಯಲ್ಲಿ ಬೆಳೆದಿದ್ದ ಹುಲ್ಲನ್ನು ಮೇಯಲು ಕಟ್ಟಿಹಾಕಿ ಐಸ್ ಕ್ಯಾಂಡಿ ಮಾರುವವರನ್ನು ಕರೆಯುತ್ತಾನೆ. ಮುದ್ದೆ ತಾತನ ಮನೆಯ ಪುಟ್ಟ ಮಕ್ಕಳು 5-6 ಮಂದಿ ಇದ್ದರೇನೋ ಅಷ್ಟೇ. ಆದರೆ ಶೌರ್ಯ ಬಂದಿದ್ದಾನೆ ಎಂದು ತಿಳಿದ ಊರಿನ ಮಕ್ಕಳೆಲ್ಲ ಐಸ್ ಕ್ಯಾಂಡಿ ಗಾಡಿಯ ಶಬ್ದ ಕೇಳಿದ್ದೇ ತಡ. ಆದಿಮಾಮ ನಮಗೂ ಬೇಕು ಎನ್ನುತ್ತಾ ಓಡೋಡಿ ಬಂದಿದ್ದವು. ಎಲ್ಲರಿಗೂ ತೆಗೆದುಕೊಡ್ತೀನಿ, ಸುಮ್ಮನೆ ಇರ್ರೋ ಎನ್ನುತ್ತಲೇ ಐಸ್ ಕ್ಯಾಂಡಿ ಮಾರುವವರ ಹತ್ತಿರ ಹೋಗುವ ಶೌರ್ಯನ ಸುತ್ತಮುತ್ತಲೆಲ್ಲ ಬರೀ ಪುಟ್ಟ ಮಕ್ಕಳೇ ಇದ್ದಾರೆ. ಯಾರಿಗೂ ಭೇದವಿಲ್ಲದಂತೆ ಎಲ್ಲರಿಗೂ ಐಸ್ ಕ್ಯಾಂಡಿ ತೆಗೆದುಕೊಟ್ಟ ಶೌರ್ಯ ಮನೆ ಮಂದಿಗೆಲ್ಲ ತೆಗೆದುಕೊಡುತ್ತಾ, ಹೆಂಡತಿ ನೀನು ಕೂಡ ತಿಂತೀಯಾ ಎಂದಾಗ ಅದಾಗಲೇ ಬಿಸಿಲಿನಿಂದ ಬೆವರಿ ಬೆಂಡಾಗಿದ್ದ ಐಕ್ಯ ಕೂಡ ಹೌದು ಎಂದು ತಲೆಯಾಡಿಸುತ್ತಾಳೆ. ಎಲ್ಲರಿಗೂ ಒಂದೊಂದು ಐಸ್ ಕ್ಯಾಂಡಿ ತೆಗೆದುಕೊಟ್ಟವನು ಅವಳ ಕೈಗೆ ಮಾತ್ರ 2 ಕೊಟ್ಟು ಅವರೆಲ್ಲರೂ ಹೋ, ಹೆಂಡತಿಗೆ ಮಾತ್ರ 2 ಎಂದು ರೇಗಿಸುವ ಹೊತ್ತಿಗೆ ಒಂದು ನನಗೆ, ಒಂದು ಅವಳಿಗೆ ಅಂತ ಕೊಟ್ಟಿದ್ದು ಎಂದು ನಗುತ್ತಲೇ ಆ ಡಬ್ಬಿಯನ್ನು ಬಗ್ಗಿ ನೋಡಿದವನು ಇನ್ನೆಷ್ಟಿದೆ ಎಂದು ಕೇಳಲು ಆತ ಉಳಿದಿದ್ದ 4 ತೋರಿಸುತ್ತಾನೆ. ಆ 4 ಪಡೆದ ಶೌರ್ಯ ಒಂದನ್ನು ಐಸ್ ಕ್ಯಾಂಡಿ ಮಾರುವಾತನಿಗೆ ಕೊಟ್ಟು, ಬಿಸಿಲಲ್ಲಿ ಓಡಾಡಿ ಆಯಾಸ ಆಗಿಲ್ವಾ, ಇದನ್ನು ನೀನೇ ತಿನ್ನು ಎನ್ನುತ್ತಾನೆ. ಉಳಿದ 3ರಲ್ಲಿ 2 ಅಜ್ಜ ಅಜ್ಜಿಗೆ ಹೆಚ್ಚುವರಿ ಕೊಟ್ಟು ಒಂದನ್ನು ತಾನೇ ಕೈಯಲ್ಲಿ ಹಿಡಿದು ಐಸ್ ಕ್ಯಾಂಡಿ ಮಾರುವವರ ಲೆಕ್ಕ ಕೇಳಿ, ಹೆಚ್ಚಿಗೆ ಹಣ ಕೊಡಲು ಆತ, ನನ್ನ ಹತ್ರ ಚೇಂಜ್ ಇಲ್ಲ ಸರ್, ಬೇರೆಯವರಲ್ಲಿ ಕೇಳಿಕೊಡಿ ಎಂದಾಗ, ಪರವಾಗಿಲ್ಲ, ಇದೆಲ್ಲ ನೀನೇ ಇಟ್ಕೋ ಎನ್ನುತ್ತಾನೆ ಶೌರ್ಯ. ಅಷ್ಟು ಹೆಚ್ಚುವರಿ ಹಣ ಪಡೆದ ಆತನ ಕಣ್ಣಲ್ಲಿದ್ದ ಕೃತಜ್ಞತಾ ಭಾವ, ಅದಕ್ಕೆ ಶೌರ್ಯ ನೀಡಿದ ಸಣ್ಣ ನಗು ಎರಡೂ ಐಕ್ಯ ಗಮನಿಸುತ್ತಾಳೆ. ಬಳಿಕ ಮುದ್ದೆ ತಾತನ ಮನೆಯವರೆಲ್ಲ ಹೊಲದ ಅಂಚಿನಲ್ಲಿ ಕುಳಿತು ಐಸ್ ಕ್ಯಾಂಡಿ ತಿನ್ನುವಾಗ ತನ್ನಿಂದ ತುಸು ದೂರದಲ್ಲಿ ಕುಳಿತು ತಾತನನ್ನು ರೇಗಿಸುತ್ತಾ ಐಸ್ ಕ್ಯಾಂಡಿ ತಿನ್ನುತ್ತಿದ್ದ ಶೌರ್ಯನನ್ನೇ ನೋಡುತ್ತಾ, ಕೃಷ್ಣ ಭಗವಾನ್, ಇವನನ್ನು ಈ ರೀತಿ ನೋಡಿದರೆ ಯಾರಿಗಾದರೂ ಲವ್ ಆಗದೆ ಇರಲ್ಲ ಅನಿಸುತ್ತೆ. ಸಿಟಿಯಲ್ಲಿ ಕಾರ್ ಓಡಿಸಲು ಸೈ ಎನ್ನುವ ಈ ಸೈಕೋ ಹಳ್ಳಿಯಲ್ಲಿ ಈ ಹಸು ಓಡಿಸೋದ್ರಲ್ಲೂ ಸೈ. ಅಷ್ಟೇ ಅಲ್ಲ, ಅಲ್ಲಿ ತನ್ನ ಮನೆಯವರ ಜೊತೆ ಯಾವಾಗಲೂ ವ್ಯಂಗ್ಯವಾಗಿ ಮಾತನಾಡುವ ಇವನು ಇಲ್ಲಿ ಇಷ್ಟು ಜಾಲಿಯಾಗಿದ್ದಾನಲ್ವಾ, ಎಲ್ಲರೊಂದಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಅಲ್ಲಿ ಸ್ವಂತ ತಂದೆಗೆ ದುಡ್ಡು ಕೊಡಲು ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿ ಅವರಿಗೂ ಸಂಬಳ ಕೊಡುವವನು ಇಲ್ಲಿ ಎಷ್ಟು ಧಾರಾಳವಾಗಿ ಖರ್ಚು ಮಾಡ್ತಾನೆ ನೋಡು, ಯಾವುದಕ್ಕೂ ಹಿಂದು ಮುಂದೆ ನೋಡುವುದಿಲ್ಲ. ಐಸ್ ಕ್ಯಾಂಡಿಯವರಿಗೆ ನಮಗೆ ಕಾಣುವಂತೆ ಮಾತ್ರ 2000 ನೋಟು ಕೊಟ್ಟವನು ನಮಗೆ ಕಾಣದಂತೆ ಒಂದಷ್ಟು ದುಡ್ಡು ತೆಗೆದು ಅವನ ಜೇಬಿಗೆ ಹಾಕಿದ್ರಲ್ಲ. ಅಂದರೆ ಅವನು ಮಾಡುವ ಸಹಾಯ ಬೇರೆಯವರಿಗೆ ತಿಳಿಯಬಾರದು ಎನ್ನುವ ಆಲೋಚನೆ ಇದೆ ನಮ್ಮ ಸೈಕೋಗೆ. ಅಷ್ಟೇ ಅಲ್ಲ, ಈ ಪಂಚೆ ಶರ್ಟ್ ಎಲ್ಲ ಇವನಿಗೆ ಜಾಸ್ತಿ ಸೂಟ್ ಆಗುತ್ತೆ ಅನಿಸುತ್ತೆ. ಅದರಲ್ಲೂ ಈ ರೀತಿ ತೋಳು ಮಡಚಿ ಪಂಚೆ ಕಟ್ಟಿದರೆ ನನಗೆ ಇವನನ್ನೇ ನೋಡಬೇಕು ಅನಿಸುತ್ತಲ್ಲ, ಏನು ಮಾಡಲಿ ಎನ್ನುತ್ತಾ ಅವನನ್ನೇ ಕಣ್ಣು ಮಿಟುಕಿಸದೆ ನೋಡುವಾಗ, ಲೇ ಹೆಂಡತಿ, ಬಿಸಿಲು ಜಾಸ್ತಿ ಕಣೆ, ಸುಮ್ಮನೆ ಮನೆಗೆ ಹೋಗು ಅಂದರೆ ನೀನು ಕೇಳಲ್ಲ, ಮುಖವೆಲ್ಲ ಕೆಂಪಾಗಿ ಹೋಯ್ತಲ್ಲ ಎನ್ನುತ್ತಲೇ ಅವಳತ್ತ ಬಂದ ಶೌರ್ಯ ತನ್ನ ಟವಲ್ನಲ್ಲಿ ಅವಳ ಮಗವನ್ನೆಲ್ಲ ಒರೆಸಿ, ಮನೆಗೆ ಹೋಗ್ತೀಯಾ ಹೆಂಡತಿ,
ಮಜ್ಜಿಗೆ ಕುಡಿತೀಯಾ ಎಂದು ಮೃದುವಾಗಿ ಕೇಳಿದ್ರು. ಅವಳಿನ್ನು ಅವನ ಮೇಲಿಂದ ಕಣ್ಣು ತೆಗೆಯಲಿಲ್ಲ. ಲೇ ಹೆಂಡ್ತಿ, ನಿನ್ನನ್ನೇ ಕೇಳ್ತಾ ಇದ್ದೀನಿ ಎಂದು ಶೌರ್ಯ ತುಸು ಜೋರಾಗಿ ಕೇಳಿದಾಗ ಮಿಡುಕಿದಂತೆ ಅವನ ಕಡೆ ನೋಡಿದ ಐಕ್ಯ ತಾನು ತಿನ್ನುತ್ತಿದ್ದ ಐಸ್ ಕ್ಯಾಂಡಿಯನ್ನು ಅವನತ್ತ ಚಾಚಿದರೆ ಸುಮ್ಮನೆ ಪಡೆದು ತಿನ್ನುವ ಶೌರ್ಯ ನಿಂಗೆ ಬೇಡ್ವಾ ಎನ್ನಲು ಆಗಲೂ ಅವನ ಮಾಯೆಯಿಂದ ಹೊರಬರದ ಐಕ್ಯ ಬೇಕು ಎನ್ನುತ್ತಾ ಅದನ್ನೇ ಪಡೆದು ತಿನ್ನಲು ತಕ್ಷಣ ಅವಳ ಹಣೆ ಮತ್ತು ಕೊರಳನ್ನು ಮುಟ್ಟುವ ಶೌರ್ಯ, ಲೇ ಹೆಂಡ್ತಿ, ಚೆನ್ನಾಗೇ ಇದೆಯಾ ತಾನೇ, ಯಾಕೋ ವಿಚಿತ್ರವಾಗಿ ಆಡ್ತಾ ಇದೆಯಲ್ಲ ಎಂದ ಕೂಡಲೇ ವಾಸ್ತವಕ್ಕೆ ಬಂದವಳು, ವಿಚಿತ್ರ ಏನಿಲ್ಲ, ನೀನೇ ತಾನೇ ಎರಡೆರಡು ತೆಗೆದುಕೊಟ್ಟವನು, ಎರಡೆರಡು ತಿನ್ನೋಕೆ ನಾನೇನು ನಿಂತರ ಸೈಕೋನಾ ಎಂದು ಮೆಲ್ಲಗೆ ಗದರಿದ ಐಕ್ಯ, ಅದು ಸರಿ, ನೀನು ಈ ಹಸು ಓಡಿಸುವ ಕೆಲಸವನ್ನು ಯಾವಾಗ ಕಲಿತಿದ್ದು ಎನ್ನಲು ಜೋರಾಗಿ ನಕ್ಕು ಬಿಡುತ್ತಾನೆ ಶೌರ್ಯ. ಅವನ ನಗುವಿಗೆ ಕಾರಣ ತಿಳಿದ ಐಕ್ಯ ತನ್ನ ಹಣೆ ಚಚ್ಚಿಕೊಂಡು, ಇದಕ್ಕೆ ಬೇರೆ ಏನೋ ಹೇಳ್ತಾರೆ ಅಲ್ವಾ, ನನಗೆ ಮರ್ತೇ ಹೋಯ್ತು, ಇರು ನಾನೇ ನೆನಪು ಮಾಡ್ಕೋತೀನಿ. ವ್ಯವಸಾಯ ಕೃಷಿ ಅನ್ನೋದೇನೋ ಗೊತ್ತು, ಬಟ್ ಇದಕ್ಕೆ ಏನು ಅಂತಾರೆ ಅನ್ನೋದು ಮರೆತು ಹೋಯ್ತು ಎಂದು ಎತ್ತುಗಳನ್ನು ತೋರಿಸುವಾಗ ಅವಳ ತಲೆಗೆ ಮೊಟಕುವ ಶೌರ್ಯ, ಅದು ಹಸು ಅಲ್ಲ ಹೆಂಡ್ತಿ, ಎತ್ತು. ಹಸುವನ್ನು ಓಡಿಸುವ ಕೆಲಸ ಅನ್ನಲ್ಲಮ್ಮ, ಹೊಲ ಉಳ್ಳುವ ಕೆಲಸ, ನೇಗಿಲು ಹೂಡುವ ಕೆಲಸ ಎನ್ನುತ್ತಾರೆ ಎಂದು ತಿದ್ದಿದಾಗ ತುಟಿಯನ್ನು ಆಚೆ ಈಚೆ ಮಾಡುವ ಐಕ್ಯ, ಇದಿಷ್ಟು ತಿಳಿಯದ ದಡ್ಡಿ ಏನಲ್ಲ ನಾನು, ಸರಿಯಾದ ಟೈಮ್ಗೆ ಆ ವರ್ಡ್ ನೆನಪಿಗೆ ಬರಲಿಲ್ಲ ಅಷ್ಟೇ. ಹೊಲ ಉಳ್ಳುವುದು, ವ್ಯವಸಾಯ ಮಾಡುವುದು ಎನ್ನುವ ಪದಗಳೆಲ್ಲ ತಿಳಿಯದಷ್ಟು ಪ್ಯಾಟೆರಾಣಿ ಏನಲ್ಲ ನಾನು ಎನ್ನುತ್ತಾ ಉಳಿದವರ ಜೊತೆ ಮೇಲೆದ್ದರೆ ಸುಮ್ಮನೆ ನಗುತ್ತಾ ಅವಳ ಹಿಂದೆ ಹೋಗಿ ಕೆಲಸಕ್ಕೆ ಕೈ ಹಾಕುತ್ತಾನೆ ಶೌರ್ಯ. ಮಧ್ಯಾಹ್ನದ ಊಟ ಕೂಡ ಅಲ್ಲಿಯೇ ಆಗಿತ್ತು. ಮನೆಯ ಸೊಸೆಯರು ಹೊಲದ ಬದಿಗೆ ಬುತ್ತಿ ಹೊತ್ತುಕೊಂಡು ಬಂದಾಗ ಅವರೆಲ್ಲ ಅಲ್ಲೇ ಕೈ ತೊಳೆದು ಸಾಲಾಗಿ ಊಟಕ್ಕೆ ಕುಳಿತು ನೀನು ತಿನ್ನು ನೀನು ತಿನ್ನು ಎಂದು ಹೇಳುತ್ತಾ ಊಟ ಮಾಡುವುದನ್ನು ನೋಡುವುದೇ ಒಂದು ಚಂದ ಅನಿಸಿತ್ತು ಅವಳಿಗೆ. ಅದೇ ರೀತಿ ಅವಳ ಪಕ್ಕ ಕುಳಿತಿದ್ದ ಶೌರ್ಯ ಕೂಡ ಊಟ ಮಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡು ಹೆಂಡ್ತಿ, ಇಷ್ಟು ಹೊತ್ತು ಬಿಸಿಲಲ್ಲಿ ಓಡಾಡಿದ್ದೀಯಾ, ಕಾಲು ಬೇರೆ ನೋವಿತ್ತು ಎಂದು ಮೃದುವಾಗಿ ಹೇಳಿದಾಗ, ಇಲ್ಲ ಸಂಜೆ ಒಟ್ಟಿಗೆ ಹೋಗೋಣ, ನನಗೇನೋ ಇಲ್ಲಿ ಜಾಸ್ತಿ ಇಷ್ಟ ಆಗ್ತಾ ಇದೆ ಎನ್ನುತ್ತಾ ಊಟ ಮಾಡುತ್ತಾಳೆ ಐಕ್ಯ. ಸಂಜೆ 5 ಗಂಟೆಯ ಹೊತ್ತಿಗೆಲ್ಲ ಬಿತ್ತನೆಯ ಕಾರ್ಯ ಮುಗಿದಿತ್ತು. ಬೆಳಗಿನಿಂದ ಸಂಜೆಯವರೆಗೂ ನಾವೇ ಬೇಡ ಬೇಡವೆಂದರೂ ಹೊಲದಲ್ಲಿ ಕೆಲಸ ಮಾಡುತ್ತಾ ಉಳಿದ ಐಕ್ಯಳನ್ನು ಅಜ್ಜಿ ತಾತ ಕೂಡ ಮೃದುವಾಗಿಯೇ ಮಾತನಾಡಿಸುತ್ತಿದ್ದರು. ಅವರಿಗೆ ಇಷ್ಟರಲ್ಲೇ ತಿಳಿದು ಹೋಗಿತ್ತು, ಈ ಹುಡುಗಿ ನಾವು ಅಂದುಕೊಂಡಂತೆ ಶೌರ್ಯನನ್ನು ಬಿಟ್ಟು ಓಡಿ ಹೋಗುವ ಹೆಣ್ಣಲ್ಲ, ಬದಲಾಗಿ ಅವನನ್ನು ಸರಿದಾರಿಗೆ ತರುವ ಗಟ್ಟಿಗಿತ್ತಿ ಎನ್ನುವುದು. ಹಾಗೆ ಐಕ್ಯಳಿಗೂ ಶೌರ್ಯ ಹೇಳುತ್ತಿದ್ದ ಹಾಗೆ ಅಜ್ಜ ಅಜ್ಜಿ ಮೇಲ್ನೋಟಕ್ಕೆ ಮಾತ್ರ ಗದರುವುದು, ಒಳಗೊಳಗೆ ಬಹಳ ಒಳ್ಳೆಯ ಜನ ಎನ್ನುವುದು ತಿಳಿದು ಹೋಗಿತ್ತು. ಹಾಗಾಗಿ ಅವಳು ಎಲ್ಲರೊಂದಿಗೂ ನಗುತ್ತಾ ಮಾತನಾಡುತ್ತಾ ಮನೆ ಸೇರುತ್ತಾಳೆ. ಅವಳಿನ್ನು ಮನೆಯ ಒಳಗೆ ಹೋಗೇ ಇರಲಿಲ್ಲ. ಆಗಲೇ ಅವಳನ್ನು ತಡೆಯುವ ಅಜ್ಜಿ, ಅಚ್ಚು ಮೊದಲು ನೀನೇ ಸ್ನಾನಕ್ಕೆ ಹೋಗಿಬಿಡವ, ಬೆಳಗ್ಗಿನಿಂದ ನೀನೇ ತಾನೇ ಸ್ನಾನ ಮಾಡಬೇಕು ಅಂತ ಅರ್ಜೆಂಟ್ ಮಾಡ್ತಾ ಇದ್ದೋಳು, ಹೆಂಗೂ ನಿನ್ನ ಅತ್ತಿಗೆ ಅಂದರು ನೀರೊಲೆ ಹಂಡೆಗೆ ಬೆಂಕಿ ಹಾಕವ್ರೆ, ನೀರು ಚೆನ್ನಾಗೇ ಕಾದಿರ್ತದೆ, ಹೋಗಿ ಸುಡು ಸುಡ ನೀರು ಹಾಕ್ಕೊಂಡು ಸ್ನಾನ ಮಾಡಬಹುದು ಎಂದಾಗ, ಸರಿ ಅಜ್ಜಿ ನಾನು ನನ್ನ ಬಟ್ಟೆಗಳನ್ನು ತಂದು ಬಿಡ್ತೀನಿ ಎನ್ನುವ ಹೆಣ್ಣು ಒಂದು ಹೆಜ್ಜೆ ಮುಂದೆ ಇಟ್ಟ ಕೂಡಲೇ ಮತ್ತೆ ಅವಳ ಕೈ ಹಿಡಿದು ಬಚ್ಚಲು ಮನೆಗೆ ಕರೆದುಕೊಂಡು ಬರುವ ಅಜ್ಜಿ, ಆದಿ ನಿನ್ನ ಹೆಂಡ್ರು ನೀರು ಹಾಕೋತಾ ಇರ್ತಾಳೆ, ನೀನು ಹೋಗಿ ಅವಳ ಬಟ್ಟೆ ಬರೆ ಎಲ್ಲ ತಗೊಂಡು ಬಾ, ನಾನು ಈ ಹೆಣ್ಣಿನ ತಲೆಗೆ ಸೀಗೆ ಪುಡಿ ಒತ್ತಿ ತಲೆ ತೊಳೆದು ಕೊಡ್ತೀನಿ, ಆಮ್ಯಾಕೆ ನೀನು ಬೆನ್ನು ತಿಕ್ಕಿ ನೀರು ಹಾಕುವಂತೆ ಎನ್ನುವ ಬಾಂಬ್ ಹಾಕಿದರೆ ಶೌರ್ಯ ಮತ್ತು ಐಕ್ಯ ಮತ್ತೆ ಮತ್ತೆ ಮುಖ ಮುಖ ನೋಡುತ್ತಾರೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ.